ಒಂದು ತಪ್ಪಾದ ಆಹಾರ ನಿಮ್ಮ ಮಗುವಿನ ಬೆಳವಣಿಗೆ ಪ್ರಭಾವ ಬೀರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಮೋಹನ್, ಮಕ್ಕಳ ತಜ್ಞ. ಎಷ್ಟೋ ತಾಯಂದಿರು 6 ತಿಂಗಳು ಆದರೂ ಕೂಡ ಬರೀ ಮಗುವಿಗೆ ತಾಯಿ ಹಾಲನ್ನೇ ಕೊಡ್ತಿರ್ತಾರೆ. ಪೂರಕ ಆಹಾರ ಅಂದ್ರೇನು, ಹೇಗೆ ಅದರ ಮಹತ್ವ, ಏನೇನು ಕೊಡಬೇಕು, ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ಕಂಪ್ಲೀಟಾಗಿ ನೋಡಿ. ಮೊದಲನೇದಾಗಿ ಪೂರಕ ಆಹಾರ ಅಂದ್ರೇನು, ವಾಟ್ ಇಸ್ ಕಾಂಪ್ಲಿಮೆಂಟರಿ ಫೀಡಿಂಗ್. ಮಗುಗೆ 6 ತಿಂಗಳವರೆಗೂ ಬರೀ ಹಾಲನ್ನೇ ಕೊಡುವುದು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. 6 ತಿಂಗಳಾದ ಬಳಿಕ ತಾಯಿಯ ಹಾಲಿನ ಜೊತೆಗೆ ಹೊಸ ಆಹಾರವನ್ನು ಮಗುಗೆ ನೀಡುವುದೇ ಪೂರಕ ಆಹಾರ. ಕಾಂಪ್ಲಿಮೆಂಟ್ ಫೀಡಿಂಗ್ ಶುರು ಮಾಡದೇ ಇದ್ದರೆ, ಬರೀ ಹಾಲನ್ನು ಕೊಡ್ತಿದ್ರೆ ಏನಾಗುತ್ತೆ, 6 ತಿಂಗಳವರೆಗೆ ಮಗುವಿನ ಬೆಳವಣಿಗೆಗೆ ತಾಯಿ ಹಾಲು ಸಾಕು. ಬಟ್ 6 ತಿಂಗಳಾದ ಬಳಿಕ ಮಗುವಿನ ಬೆಳವಣಿಗೆ ಮತ್ತು ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಬರೀ ತಾಯಿ ಹಾಲನ್ನೇ ಸಿಗುವುದಿಲ್ಲ. ಹಾಗಾಗಿ ಬೇರೆ ಆಹಾರವನ್ನು ಕೊಡಬೇಕು. ಬರೀ ತಾಯಿ ಹಾಲನ್ನು ಕೊಟ್ಟಾಗ ಮಗುವಿನಲ್ಲಿ ಐರನ್ ಡೆಫಿಷಿಯನ್ಸಿ, ವಿಟಮಿನ್ D3 ಹಾಗೂ ಮೈಕ್ರೋ ನ್ಯೂಟ್ರಿಷನ್ಸ್ ಆದಂಥ ಜಿಂಕ್, ಫಾಸ್ಫೇಟ್, ಮ್ಯಾಗ್ನೀಷಿಯಮ್, ಇನ್ನೂ ಅನೇಕ ತರಹ ಪೌಷ್ಟಿಕಾಂಶ ಇದಕ್ಕೆ ಸಿಗುವುದಿಲ್ಲ. ಈ ಕಾಂಪ್ಲಿಮೆಂಟ್ ಫೀಡಿಂಗ್ 6 ತಿಂಗಳ ಆದಮೇಲೆ ಶುರು ಮಾಡಬೇಕು. ಯಾಕೆ ಮುಂಚಿತವಾಗಿ ಶುರು ಮಾಡಬಾರ್ದು? ಯಾಕೆ 6 ತಿಂಗಳಪ್ಪ ಅಂದರೆ, ಮಗು 6 ತಿಂಗಳಾದಾಗ ಕುತ್ತಿಗೆ ಮತ್ತು ತಲೆ ನಿಯಂತ್ರಣವಾಗಿರುತ್ತದೆ. ಮಗುವಿನ ಒಸಡೆಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಚಿವಿಯೋಕೆ, ಕಡಿಯೋಕೆ ಹೆಲ್ಪ್ ಆಗುತ್ತೆ. ಹಾಗೂ ಮತ್ತು ಸ್ವಾಲೋಯಿಂಗ್ ರಿಪ್ಲೇಸ್ ಕೂಡ ಡೆವಲಪ್ ಆಗಿರ್ತದೆ. ವೀಕ್ಷಿಸಬಲ್ಲದು, ಎಂಜಾಯ್ ಮಾಡುತ್ತೆ ಫುಡ್. ಕೈ ಮತ್ತು ಬಾಯಿನ ಕೋಆರ್ಡಿನೇಷನ್ ಕೂಡ ಬೆಳೆದಿರೋದ್ರಿಂದ, ಇವೆಲ್ಲ ಕಾರಣದಿಂದ ಮಗುಗೆ 6 ತಿಂಗಳು ಈಸ್ ಬೆಟರ್ ಮಂತ್ ಟು ಸ್ಟಾರ್ಟ್ ಕಾಂಪ್ಲಿಮೆಂಟರಿ ಫೀಡಿಂಗ್. ಸೊ ಹಾಗಾಗಿ ಮುಂಚಿತವಾಗಿ ಶುರು ಮಾಡಬಾರ್ದು, ಅತಿ ಲೇಟಾಗಿ ಶುರು ಮಾಡಬಾರ್ದು. 6 ಮಂತ್ಸ್ ಈಸ್ ಬೆಸ್ಟ್ ಆಪ್ಷನ್. ಸೊ ಹಾಗಾದರೆ ಏನು ಶುರು ಮಾಡಬೇಕು, ಎಷ್ಟು ಶುರು ಮಾಡಬೇಕು, ಒಮ್ಮೆಲ್ಗೆ ಜಾಸ್ತಿ ತಿನ್ನಿಸ್ಬೇಕು. ಸೊ ಮಗುವಿಗೆ ಮೊದಲನೇ 6 ರಿಂದ 9 ತಿಂಗಳವರೆಗೂ ನೀವು ಏನೇ ಫುಡ್ ಕೊಟ್ಟರು ಕೂಡ ಅದು ಪೂರಿ ಫಾರ್ಮಲ್ಲಿರಬೇಕು. ಪೂರಿ ಫಾರ್ಮ್ ಅಂದರೆ ಏನು? ಆಹಾರ ಸಾಫ್ಟಾಗಿ ಒಂದೇ ಥರ ಚೀವ್ ಮಾಡದೆ ನುಂಗಿದ್ರೆ ಹೋಗುವ, ಜೀರ್ಣವಾಗುವಂಥ ಫುಡ್ ಇರಬೇಕು. ಸೊ ಕಾಂಪ್ಲಿಮೆಂಟರಿ ಫುಡಿಂಗ್ ಅಂದರೆ ಹೊಸ ಆಹಾರ ಸೇರ್ ಮಾಡೋಕ್ಕಂದ್ರೆ ನಿಮ್ಮಲ್ಲಿ ಒಂದು ಡೌಟ್ ಇರ್ತೈತೆ, ಏನಪ್ಪ ಇಂಪೋರ್ಟ್ ಆಗಿರಬೇಕು ಅಥವಾ ಆರ್ಟಿಫಿಷಿಯಲ್ ಇರ್ಬೋದು ಅಥವಾ ಕಮರ್ಷಿಯಲ್ ಫುಡ್ ಕೊಡ್ಬೇಕಾ? ನೋ, ಲೋಕಲಿ ನಿಮ್ಮ ಜಾಗದಲ್ಲಿ ಅವೈಲೇಬಲ್ ಆಗಿರುವಂಥ ನೀವು ತಿನ್ನುವಂಥ ಆಹಾರ, ಮಗುಗೆ ಈಸಿಲಿ ಡೈಜೆಸ್ಟಬಲ್ ಆಗುವಂಥ ಆಹಾರ, ಯಾವುದೇ ಎಕ್ಸ್ಪೆನ್ಸಿವ್ ಇಲ್ಲಾರದೆ ಕೊಡುವಂಥ ಆಹಾರವೇ ಕಾಂಪ್ಲಿಮೆಂಟರಿ ಫೀಡಿಂಗ್. ಹಾಗಾದರೆ ಏನು ಸ್ಟಾರ್ಟ್ ಮಾಡಬೇಕು? ಮೊದಲನೇದಾಗಿ ಮಗು 6 ತಿಂಗಳು ಆಯಿತು, ತಾಯಿ ಹಾಲು ಕಂಟಿನ್ಯೂ ಇರಬೇಕು. ಎಲ್ಲಿವರೆಗೂ? 2 ವರ್ಷದವರೆಗೂ. ಸೊ ತಾಯಿ ಹಾಲಿನ ಜೊತೆಯಾಗಿ ಇನ್ನೊಂದು ಆಹಾರನ ಸೇರಿಸ್ಬೇಕು. ಹೇಗೆ ಸೇರಿಸ್ಬೇಕು? ಮೊದಲನೇದಾಗಿ ರಾಗಿ ಗಂಜಿ, ರೈಸ್, ದಾಲ್, ಉಪ್ಮಾ ಕೊಡ್ಬೋದು. ಬಟ್ ಯಾವುದೇ ಕೊಟ್ಟರು ಕೂಡ ಅದು ಸಾಫ್ಟಾಗಿ, ಅತಿ ನೀರಿನ ಥರನೂ ಅಲ್ಲದ, ಅತಿ ಗಟ್ಟಿಯಾಗಿ ಅಲ್ಲ, ಇನ್ ಮೀಡಿಯಮ್ ಫಾರ್ಮಲ್ಲಿ ಇದ್ದು ಚಮಚದಲ್ಲಿಟ್ಟಾಗ ಚಮಚದಿಂದ ಸೋರದೆ ಮಗುವಿಗೆ ನಿಧಾನವಾಗಿ ಕೊಡುವುದೇ ಈ ಆಹಾರ. ಸೊ ಇದ್ರ ಜೊತೆಗೆ ಫ್ರೂಟ್ಸ್ ಕೊಡ್ಬೋದು. ಮ್ಯಾಶ್ ಸಣ್ಣದಾಗಿ ಒಂದು ಕಿವಿಚಿ ಕೊಡಬೇಕು. ಏನು ಕೊಡ್ಬೋದು? ಬಾಳೆಹಣ್ಣು, ಮ್ಯಾಂಗೋ. ಎಷ್ಟು ಸಾರಿ ಕೊಡಬೇಕು? ಮೊದಲನೇದಾಗಿ ಶುರು ಮಾಡಿದಾಗ 1 ಚಮಚ ಕೊಟ್ಟು ಸಾಕು. ಯಾವುದೇ ಫೋರ್ಸ್ ಅತಿರೇಕ ಬೇಡ. 2 ರಿಂದ 3 ಚಮಚದಿಂದ ಆರಂಭಿಸಿ ಪ್ರಮಾಣವಾಗಿ, ನಿಧಾನವಾಗಿ ನಿಮ್ಮ ಫುಡ್ಸ್ ಫ್ರೀಕ್ವೆನ್ಸಿ ಮತ್ತು ಕ್ವಾಂಟಿಟಿನ ಜಾಸ್ತಿ ಮಾಡಿ. ಅದರ ಜೊತೆಯಾಗಿ ಯಾವ ಫುಡ್ಸನ್ನು ಕೊಡಬೇಕು, ಯಾವ ಫುಡ್ಸನ್ನು ಕೊಡಬಾರ್ದು ಈಗ ಮಾತಾಡ್ತೀನಿ. ಸೊ ಮೊದಲನೇದಾಗಿ ಧಾನ್ಯ ಕಾಳುಗಳ ಜೊತೆಯಾಗಿ ಇದ್ದಾಗ, ಯಾವಾಗಲೂ ಬರೀ ಅಕ್ಕಿ ಗಂಜಿನೇ ಕೊಡ್ತಾ ಹೋದ್ರೆ ಆಗಲ್ಲ. ಸೊ ಅದ್ರ ಜೊತೆ ಪ್ರೋಟೀನ್ ಅಂಶ ಇರ್ಬೇಕು. ಪ್ರೋಟೀನ್ ಅಂಶ ಇದರಲ್ಲಿ ಇರ್ತೈತಿ, ದಾಳಲ್ಲಿ ಇರ್ತೈತಿ, ಕಾಳುಗಳು, ನಟ್ಸ್, ವೆಜಿಟೇಬಲ್ಸ್ ಇವೆಲ್ಲ ಇರ್ತೈತಿ. ಸೊ ಹಾಗೆ ಮಗುವಿನಲ್ಲೂ ಕೊಡಬೇಕಾದ್ರೆ ಮಿಕ್ಸ್ ಕೊಡಬೇಕು, ಧಾನ್ಯ ಮತ್ತು ಕಾಳುಗಳ ಸಂಯೋಜನೆ. ಸೊ ಏನೇನು ಕೊಡ್ಬೋದು? ಅದರಿಂದ ಕಿಚಡಿ, ಇಡ್ಲಿ ಕೊಡ್ಬೋದು, ರಾಗಿ ಗಂಜಿ, ಚಪಾತಿ. ಇದ್ರ ಜೊತೆಯಾಗಿ ತುಪ್ಪ ಮತ್ತು ಎಣ್ಣೆ ಸೇರಿಸಿ ನೀವು ಫುಡ್ ಸೇರಿ. ಮ್ಯಾಶ್ ಮಾಡಿದ ಹಣ್ಣುಗಳು, ಬಾಳೆಹಣ್ಣು, ಮಾವಿನ ಹಣ್ಣು, ಪಪ್ಪಾಯಿ, ಸಿಹಿ ಆಲೂಗಡ್ಡೆ, ಇವೆಲ್ಲ. ಡೈರೆಕ್ಟ್ ಹಾಲನ್ನು ಕೊಡಬೇಡಿ, ಯಾಕಂದ್ರೆ ತಾಯಿ ಹಾಲು ಕೊಡ್ತಿರ್ತಾರೆ. ಬಟ್ ಅದ್ರ ಜೊತೆ ಇನ್ನೂ ಎಕ್ಸ್ಟ್ರಾ ಹಾಲು ಕೊಡೋದು ಬೇಡ. ಹಾಲು ಆಧಾರಿತ ಧಾನ್ಯ ಮಾಡಬೇಕು. ಯಾವ ಥರ ಖೀರ್ ಮಾಡಿ, ಪಾಯಸ ಮಾಡಿಕೊಡ್ಬೋದು ಹಾಲಿನ ಜೊತೆ. ಸೊ ಈ ಸ್ಪ್ರೌಟ್ಸ್
ನಟ್ಸ್ ಕೊಡ್ಬೋದಾ, ಕೊಡ್ಬೋದು, ಬಟ್ ಡೈರೆಕ್ಟ್ ಕೊಡಬೇಡಿ. ಡೈರೆಕ್ಟ್ ಕೊಟ್ಟಾಗ ಚೋಕಿಂಗ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸೊ ಬಾದಾಮಿ ಆಗಲಿ, ಕಡಲೆಕಾಯಿ ಆಗಿರ್ಬೋದು, ಗೋಡಂಬಿ, ದ್ರಾಕ್ಷಿ, ಬೇಳೆ, ಕಾಳುಗಳು ಇದನ್ನು ಚೆನ್ನಾಗಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಅಥವಾ ಇನ್ನೇನೋ ಫುಡ್ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಬೆಟರ್. ಯಾವ ಆಹಾರನ್ನು ಕೊಡಲೇಬಾರ್ದು, ಬಿಸ್ಕಿಟ್ಸ್, ಬ್ರೆಡ್, ಚಾಕ್ಲೇಟ್, ಪೇಸ್ಟ್ರಿ, ಐಸ್ ಕ್ರೀಮ್, ಇನ್ನೂ ಬೇರೆ ಬೇರೆ ಅಂತ ಬೇಕ್ರಿ ಐಟಮ್ಸ್ ಕೊಡಲೇಬೇಡಿ. ಇದರಲ್ಲಿ ಜಾಸ್ತಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್, ಮ್ಯಾಕ್ಸಿಮಮ್ ಶುಗರ್ ಕಂಟೆಂಟ್ ಇರೋದ್ರಿಂದ ಇದು ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್, ಇನ್ಫೆಕ್ಷನ್ ಸಿಸ್ಟಮ್ನಲ್ಲಿ ಜಾಸ್ತಿ ತೊಂದರೆ ಕೊಡುತ್ತೆ. ಹಣ್ಣುಗಳು ಕೊಡಿ, ನಾನು ಹೇಳಿದ ಪ್ರಕಾರ ಮ್ಯಾಶ್ ಮಾಡಿರುವಂಥ ಹಣ್ಣುಗಳು, ಬಟ್ ಹಣ್ಣಿನ ರಸ ಕೊಡೋದಾಗಲಿ, ಫ್ರೂಟ್ ಜ್ಯೂಸ್ ಆಗಿದೆ ಅಥವಾ ಕಮರ್ಷಿಯಲ್ ಫ್ರೂಟ್ಸ್, ಕೋಲ್ಡ್ ಡ್ರಿಂಕ್ಸ್ ಕೊಡಬೇಡಿ. ಇದರಲ್ಲಿ ಕಾರ್ಬೋನೇಟೆಡ್ ಕಾಂಪೋನೆಂಟ್ಸ್ ಹಾಗೂ ಇನ್ನಿತರ ಆರ್ಟಿಫಿಷಿಯಲ್ ಕಾಂಪೋನೆಂಟ್ಸ್ ಜಾಸ್ತಿ ಇರೋದ್ರಿಂದ ಇದು ಮಗುವಿನ ಹೆಲ್ತ್ ಮೇಲೆ ತೀರಾ ಅಫೆಕ್ಟ್ ಆಗಿರುತ್ತೆ. ಕಮರ್ಷಿಯಲ್ ಸೀರಿಯಲ್ಸ್ ಕೊಡಬೇಕಾ? ಬೇಡ. ಇದರಲ್ಲಿ ಅನೇಕ ಇಂಗ್ರೀಡಿಯೆಂಟ್ಸ್ ಮಗುವಿನ ಮೇಲೆ, ಆರೋಗ್ಯದ ಮೇಲೆ ಅತಿರೇಕ ಪ್ರಮಾಣ ಬೀರುತ್ತದೆ. ಹೋಮ್ಮೇಡ್ ಸೀರಿಯಲ್ ಮಾಡ್ಬೋದಾ? ಹೋಮ್ಮೇಡ್ ಸೀರಿಯಲ್ ಮಾಡೋದು ಹೇಗೆ? ಕರಿದ ಆಹಾರ ಪದಾರ್ಥಗಳಾಗಿರ್ಬೋದು, ಆರ್ಟಿಫಿಷಿಯಲ್ ಫುಡ್ಸ್ ಆಗಿರ್ಬೋದು, ಪ್ಯಾಕೇಜ್ಡ್ ಫುಡ್ಸ್, ಇವೆಲ್ಲ ಮಗುವಿನ ಆರೋಗ್ಯದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗುತ್ತದೆ. ಇದು ಮಗುವಿನ ಬೆಳವಣಿಗೆಲ್ಲ, ಮಗುವಿನ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗಾಗಿ ಏನನ್ನು ಕೊಡಬೇಕು ಅಂತ ಲಿಸ್ಟಲ್ಲಿ ಹೇಳಿದ್ದನ್ನು ಮಾತ್ರ ಕೊಡಿ. ಸೊ ಹಾಗಾಗಿ ಆಹಾರವನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು? 2-3 ಚಮಚ ಮಾತ್ರ ಸ್ಟಾರ್ಟ್ ಮಾಡಿ. ಒಂದು ಫುಡ್ ಶುರು ಮಾಡಿದಾಗ 2-3 ದಿನವರೆಗೂ ಬೇರೆ ಫುಡ್ಡನ್ನು ಶುರು ಮಾಡಿಬಿಡಿ. ಯಾಕಪ್ಪ ಅಂದರೆ ಈ 2-3 ದಿನದಲ್ಲಿ ನಾವು ಮಗುವಿನಲ್ಲಿ ಏನಾದರೂ ಈ ಫುಡ್ಡಿಂದ ಅಲರ್ಜಿ ಆಗ್ತಾಯಿದೆಯಾ, ಇಂಡೈಜೆಷನ್ ಆಗ್ತಾಯಿದೆಯಾ, ಇನ್ನೂ ಏನಾದರೂ ಸಮಸ್ಯೆ ಕಾಣ್ತಾ ಇದೆಯಾ ಅಂತ ನೋಡ್ಬೋದು. 2-3 ದಿನ ಆದಮೇಲೆ ಮತ್ತೆ ನೀವು ಇನ್ನೂ ಫುಡ್ಡು ಸೇರಿಸ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಮಾತಾಡೋಣ. 9-12 ತಿಂಗಳ ಮಗು ಆಯಿತು ಅಂದ್ರೆ ಇಲ್ಲಿ ನೀವು ಮ್ಯಾಶ್ಡ್ ಫುಡ್ ಜೊತೆಗೆ ಸೆಮಿ ಸಾಲಿಡ್ ಫುಡ್ ಕೂಡ ಶುರು ಮಾಡ್ಬೋದು. ಇಡ್ಲಿ, ಉಪ್ಮಾ, ರೊಟ್ಟಿ, ರೈಸ್ ದಾಲ್, ಮೊಟ್ಟೆ ಕೊಡ್ಬೋದು. ಫ್ರೂಟ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಕೊಡ್ಬೋದು. ಇದನ್ನು ಕೂಡ 3-4 ಬಾರಿ ದಿನಕ್ಕೆ ಕೊಟ್ಟರೆ ಸಾಕು. ಅದ್ರ ಜೊತೆಗೆ ತಾಯಿ ಹಾಲನ್ನು ಕೂಡ ಕಂಟಿನ್ಯೂ ಇರಬೇಕು. ಯಾವುದೇ ಫೋರ್ಸ್ ಬೇಡ, ಮಗು ಎಷ್ಟು ತಿನ್ನೋದು ತಿನ್ನಲಿ. ಡಿಫ್ರೆಂಟ್ ವೆರೈಟಿ ಅಥವಾ ಡಿಫ್ರೆಂಟ್ ಟೆಕ್ಸ್ಚರ್. 1 ವರ್ಷ ಹಾಗೂ 1 ವರ್ಷದ ಮೇಲ್ಪಟ್ಟ ಮಗುವಾಗಿದ್ದರೆ ಇಲ್ಲಿ ನೀವು ನಿಮ್ಮ ಮನೆಯಲ್ಲಿ ಮಾಡುವಂಥ ಫುಡ್ಸನ್ನೇ ಮಗುವಿಗೆ ಕೊಡಬೇಕು. ಮಗುವನ್ನು ಯಾವಾಗಲೂ ಒಂದೇ ಸಪ್ರೇಟ್ ಕೂಡಿಸುವಂತ ನೀವು ಯಾವಾಗ ಊಟ ಮಾಡ್ತಿರ್ತೀರ ಅದ್ರ ಜೊತೆ ನೀವು ಮಗುವನ್ನು ಸೇರಿಸ್ಕೊಳ್ಳಿ. ನಿಮ್ಮ ತಟ್ಟೆಯಲ್ಲಿ ಅದಕ್ಕೂ ತಿನ್ನಿಸಿ, ಎಂಜಾಯ್ ಮಾಡಿಸಿ, ಫುಡ್ ಬಗ್ಗೆ ಆಸಕ್ತಿ ತೋರಿಸಿ. ಸೊ ಎಲ್ಲ ಥರದ ಹಣ್ಣು, ತರಕಾರಿಗಳು, ಎಲ್ಲ ಫ್ರೂಟ್ಸ್ಗಳನ್ನು ಕೊಡ್ಬೋದು. 1 ವರ್ಷ ನಂತರ ಮಗು ಕುಟುಂಬದ ಜೊತೆ ಊಟ ಮಾಡುವುದು ವೆರಿ ವೆರಿ ಇಂಪಾರ್ಟೆಂಟ್. ಕಾಮನ್ ಮಿಸ್ಟೇಕ್ಸ್, ಮೆನಿ ಪೇರೆಂಟ್ಸ್ ಡೂಯಿಂಗ್ ದ ಕಾಮನ್ ಮಿಸ್ಟೇಕ್. ಯಾವ ಒಂದು ಕಾಮನ್ ತಪ್ಪುಗಳನ್ನು ಮಾಡಬಾರ್ದು. ಮಗುವಿನ ಕಾಂಪ್ಲಿಮೆಂಟರಿ ಫುಡ್ ಶುರು ಮಾಡಿದಾಗ ಏನಪ್ಪ ಅಂದ್ರೆ ನಾನು ಹೇಳಿದ ಪ್ರಕಾರ ಕಮರ್ಷಿಯಲ್ ಫುಡ್ಸ್, ಪ್ಯಾಕೇಜ್ ಫುಡ್ಸ್ ತಿನ್ನಿಸೋದಾಗಲಿ ಇದು ಮೊದಲನೇ ತಪ್ಪು. ನೀವು ಫುಡ್ ತಯಾರಿಸಿದಾಗ ಅದಕ್ಕೆ ಸಕ್ಕರೆ ಹಾಕೋದಾಗಲಿ, ಉಪ್ಪು ಹಾಕೋದಾಗಲಿ ಹಾಕಲೇಬೇಡಿ. ನಾನು ಹೇಳಿರುವಂತೆ 1 ವರ್ಷದವರೆಗೂ ಮಗುವಿಗೆ ಯಾವುದೇ ಟೇಸ್ಟ್ ಬಡ್ಸ್ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಹಾಗಾಗಿ ಅದಕ್ಕೆ ಕೊಟ್ಟು ಆರೋಗ್ಯ ಹಾಳು ಮಾಡೋದಕ್ಕಿಂತ ಮೇಲೆ ನ್ಯೂಟ್ರಿಷಸ್ ಇರುವಂಥ ಫುಡ್ ಬಗ್ಗೆ ಯೋಚನೆ ಮಾಡಿ. ಅದರಲ್ಲಿ ಫುಡ್ಸಲ್ಲಿ ಏನು ಇದೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಮೇಲೆ ಪೌಷ್ಟಿಕಾಂಶ, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಇರುವಂಥ ಆಹಾರವನ್ನು ಜಾಸ್ತಿ ಸೇರಿಸಿ. ಉಪ್ಪು ಮತ್ತು ಸಕ್ಕರೆ, ಜೇನುತುಪ್ಪ ಬೇಡ. ನೀವು ಯಾವುದೇ ಒಂದು ಆಹಾರವನ್ನು ಕೊಟ್ಟಾಗ ಅದರ ಮೇಲೆ 1 ಚಮಚ ತುಪ್ಪ ಅಥವಾ ಬೆಣ್ಣೆ ಹಾಕಿ, ಇದರಿಂದ ತೂಕ ಹೆಚ್ಚಾಗುತ್ತೆ. ಟಿವಿ, ಮೊಬೈಲ್ ಮುಂದೆ ತಿನ್ನಿಸೋದು ಇದು ಮಹಾ ತಪ್ಪು. 2 ವರ್ಷದ ಒಳಗಿನ ಮಗುಗೆ ಸಿಂಗಲ್ ಸೆಕೆಂಡ್, 1 ಸೆಕೆಂಡ್ ಸ್ಕ್ರೀನ್ ಕೂಡ ಬಹಳ ಡೇಂಜರ್. ಸೊ ಹಾಗಾಗಿ ನೀವು ಹಳೆಯ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ. ಸೊ ಮಗುವಿನ ಜೊತೆ ಓದ್ತಾ ಅಥವಾ ಆಟ ಆಡಿಸ್ತಾ, ಇನ್ನೇನೋ ತೋರಿಸ್ತಾ, ಸ್ಲೋಲಿ, ಆ್ಯಕ್ಟಿವ್ಲಿ, ಫ್ಲೇಫುಲ್ಲಿ ತಿನ್ನಿಸಿ. ಟಿ ವಿ ಅಥವಾ ಮೊಬೈಲ್ ಮುಂದೆ ತಿನ್ನಿಸೋದು ಮಹಾ ದೊಡ್ಡ ತಪ್ಪು. ಸೊ ಬಲವಂತಾಗಿ ತಿನ್ನಿಸ್ಬಿಡಿ. ಮಗು ಎಷ್ಟು ತಿನ್ನುತ್ತೋ ಅಷ್ಟೇ ನಿಧಾನವಾಗಿ ಸ್ಲೋಲಿಯಾಗಿ ತಿನ್ನಿಸಿ. ಶುರು ಮಾಡಿದಾಗ 1 ಚಮಚದಿಂದ ಶುರು ಮಾಡಿ. 1 ಚಮಚ ತಿಂತ ಸಾಕು. 2 ಚಮಚ, 3 ಚಮಚ, 3 ಹೀಗೆ ಬರ್ತಾ ಬರ್ತಾ ಕ್ರಮೇಣ ಹಾಫ್ ಬೌಲಿಂದ ಫುಲ್ ಬೌಲ್ಗೆ ಹೋಗಿ. ಹಾಗಾಗಿ ನಿಧಾನವಾಗಿ ತಿನ್ನಿಸಿ, ಫೋರ್ಸ್ ಬೇಡ. ಎಷ್ಟೋ ತಾಯಿನಿರ್ತಾರೆ 6 ತಿಂಗಳ ಬಳಿಕವೂ ಕೂಡ ಬರೀ ತಾಯಿ ಹಾಲನ್ನೇ ಕೊಡೋದು. ಸೊ ಇವೆಲ್ಲ ಮಿಸ್ಟೇಕ್ಸ್. ಸೊ ಪೋಷಕರಿಗೆ ಒಂದು ಉಪಯುಕ್ತವಾದ ಟಿಪ್ಸ್, ಸಲಹೆಗಳು ಏನಪ್ಪ ಅಂದ್ರೆ,
ಫ್ರೂಟ್ಸನ್ನು ನಿಧಾನವಾಗಿ ಶುರು ಮಾಡಿ. ಮೇಂಟೈನ್ ಹೈಜಿನ್. ಸೊ ಯಾವುದೇ ಫುಡ್ಡನ್ನು ಕೊಡುವಾಗ ಮಗುವಿಗೆ ನೀವು ಕೈ ತೊಳ್ಕೊಳ್ಳಿ, ಪಾತ್ರೆಯನ್ನು ಚೆನ್ನಾಗಿ ಉಜ್ಜಿದೆಯಾ, ಫುಡ್ಸನ್ನು ನೀವೇ ತಯಾರಿಸಿ ಕ್ಲೀನ್ನೆಸ್ ಮೇಂಟೈನ್ ಮಾಡಿ ತಿನ್ನಿಸ್ಬೇಕು. ನಿಧಾನವಾಗಿ ಆರಾಮವಾಗಿ ಪ್ಲೇಫುಲ್ಲಾಗಿ ತಿನ್ನಿಸ್ಬೇಕು. ಯಾವುದೇ ಫುಡ್ಡನ್ನು ಶುರು ಮಾಡಿದಾಗ 2-3 ದಿನ ಆದಮೇಲೆ ಹೊಸ ಕಾಂಪ್ಲಿಮೆಂಟ್ ಫುಡ್ ಶುರು ಮಾಡಿದಾಗ ಎಷ್ಟೋ ತಾಯಂದರು ಒಂದು ಆಲೋಚನೆಪ್ಪ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ಬೇಕಾ? ನೋ. 2 ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಶುಡ್ ಬಿ ಕಂಟಿನ್ಯೂಡ್. ಅಲಾಂಗ್ ವಿತ್ ಬ್ರೆಸ್ಟ್ ಫೀಡಿಂಗ್ ನಾವು ಹೊಸ ಆಹಾರವನ್ನು ಕೂಡ ನಿಧಾನವಾಗಿ ಶುರು ಮಾಡಬೇಕು. ಓಕೆ, ಅದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಥವಾ ಪೂರಕ ಆಹಾರ ಅಂತೀವಿ. ಸೊ ಪೂರಕ ಆಹಾರ ಬಗ್ಗೆ ಲಕ್ಷಣಗಳು ಏನು, ಯಾವ ತಪ್ಪನ್ನು ಪೇರೆಂಟ್ಸ್ ಮಾಡ್ತಾ ಇದ್ದೀರಾ, ಯಾವ ತಪ್ಪನ್ನು ಮಾಡಬಾರ್ದು, ಬೇರೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ. ಸೊ ಹಾಗಾದರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇನ್ನೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಇದೇ ಥರ ಇನ್ನೂ ಹಲವಾರು ವಿಡಿಯೋ ಟಿಪ್ಸ್ ಚೈಲ್ಡ್ ಹೆಲ್ತ್ ಕೇರ್ ಬಗ್ಗೆ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಡಾಕ್ಟರ್ ಚಂದ್ರಮೋಹನ್, ಆಲ್ವೇಸ್ ನಾನು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಿಮ್ಮೊಂದಿಗಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದಗಳು.